ಈ ಬಾಳೆಹಣ್ಣನ್ನ ಬಳಸಿ ಒಂದೊಳ್ಳೆ ಐಸ್ ಕ್ರೀಮ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತಲ್ಲ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ಫುಡ್ ಬ್ಲಾಗ್ನಲ್ಲಿ ನಮ್ಮ ತೋಟದ ಬಾಳೆಹಣ್ಣಿನಿಂದ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡ್ಬೇಕಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫುಲ್ ಹಣ್ಣಾಗಿ ಹೋಗ್ಬಿಟ್ಟಿದೆ ಇದು. ಫ್ರೆಂಡ್ಸ್, ನಾನು ಇವತ್ತು ಈ ಬಾಳೆಹಣ್ಣನ್ನು ಬಳಸಿ ಒಂದೊಳ್ಳೆ ಐಸ್ ಕ್ರೀಮ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ 2 ಬಾಳೆಹಣ್ಣು ಆದರೆ ಸಾಕಾಗತ್ತೆ. ಸೊ ಚೆನ್ನಾಗಿ ಹಣ್ಣಾಗಿರುತ್ತೆ ತಗೊಳ್ಳಿ. ನಮ್ಮ ತೋಟದ ಬಾಳೆಹಣ್ಣಂತೂ ಸಿಕ್ಕಾಪಟ್ಟೆ ಸಿಹಿಯಾಗಿರುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಫ್ರೆಂಡ್ಸ್, ಈ ಬಾಳೆಹಣ್ಣನ್ನು ಬಳಸಿ ಒಂದು ಹೆಲ್ದಿ ಕ್ರೀಮಿ ಆಗಿರುವಂತಹ ಐಸ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಸಿಹಿಗೋಸ್ಕರ ಒಂದು 3 ಖರ್ಜೂರ ಹಾಕ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಏನು ಬಳಸ್ತಾ ಇಲ್ಲ ನಾನು. ಒಂದು 10ರಿಂದ 12 ನೆನೆಸಿಟ್ಟಿರೋ ಬಾದಾಮಿನ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೋಬೇಕು. ನಿಮ್ಗೊಂದು ವೇಳೆ ಟೈಮ್ ಇತ್ತು ಅಂದ್ಕೊಳ್ಳಿ, ಒಂದು ರಾತ್ರಿ ನೆನೆಲಿಕ್ಕೆ ಹಾಕ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು. ಇಲ್ಲ ಟೈಮ್ ಇಲ್ಲ ಅಂದರೆ ಒಂದು 15 ನಿಮಿಷದ ಮುಂಚೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೋಬೋದು. ಇನ್ನು ಈ ಪೀನಟ್ ಬಟರ್ನ ನಾನು ಮನೇಲೇ ಮಾಡಿರುವಂಥದ್ದು 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಕೂಡ ಆಲ್ರೆಡಿ ರುಚಿ ಪಾಕಶಾಲೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಒಂದು ಅರ್ಧ ಕಪ್ನಷ್ಟು ಗ್ರೀಕ್ ಯೋಗರ್ಟನ್ನು ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಐಸ್ ಕ್ರೀಮ್ಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಒಂದು 1/4 ಕಪ್ನಷ್ಟು ಹಾಲನ್ನ ಹಾಕ್ಕೋಬೇಕು. ಇದನ್ನೀಗ ರುಬ್ಕೊಂಡ್ಬಿಡೋಣ. ಇದಕ್ಕೆ ನೀರೇನೂ ಹಾಕಬಾರ್ದು, ಇಷ್ಟೇ ಹಾಕಿ ರುಬ್ಕೋಬೇಕು. ಫ್ರೆಂಡ್ಸ್, ಇದನ್ನು ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ ನೋಡಿ, ಈ ಥರ ರುಬ್ಕೋಬೇಕು. ಇದು ರೆಡಿಯಾಗಿದೆ. ಸೊ ನಾನು ಈ ಥರ ಸಿಲಿಕಾನ್ ಮೋಲ್ಡ್ ತೊಗೊಂಡಿದ್ದೀನಿ ನೋಡಿ. ನಮ್ಮ ಮನೇಲಿ 4 ಜನ ಇದ್ದೀವಲ್ಲ, ಅದಕ್ಕೆ 4 ಜನರಿಗೆ ಅಂತ. ಸೊ ಈಗ ಫಸ್ಟು ಸ್ಟಿಕ್ಸ್ನ ಹಾಕ್ಕೊಂಬಿಡೋಣ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಒಂದು ತಂದಿಟ್ಕೊಂಡ್ಬಿಟ್ರೆ ಆರಾಮಾಗಿ ಸಮ್ಮರಲ್ಲಿ ಎಷ್ಟು ಐಸ್ ಕ್ರೀಮ್ ಬೇಕಾದರೂ ಮಾಡ್ಕೋಬೋದು. ಈ ಥರ ಎಲ್ಲದಕ್ಕೂ ಸ್ಟಿಕ್ ಹಾಕ್ಕೋಬೇಕು. ಈ ಮೋಲ್ಡ್ ಜೊತೆಗೆ 50 ಸ್ಟಿಕ್ ಕೂಡ ಕೊಡ್ತಾರೆ. ಈಗ ಸ್ಮೂತಾಗಿ ರುಬ್ಕೊಂಡಿರೋಂತಹ ಈ ಐಸ್ ಕ್ರೀಮ್ ಮಿಕ್ಸನ್ನು ಮೋಲ್ಡಿಗೆ ಹಾಕ್ಕೊಳ್ಳೋಣ. ನೋಡಿ, ಟೆಕ್ಸ್ಚರ್ ನೋಡಿ ಯಾವ ರೀತಿಯಾಗಿದೆ ಅಂತ. ಸೊ ಈ ಥರ ಮಾಡಿಕೊಂಡ್ರೆ ಫುಲ್ ಕ್ರೀಮಿಯಾಗಿ ಬರುತ್ತೆ. ಇದ್ರ ಮೋಲ್ಡ್ ಫುಲ್ಲಾಗಿ ಈ ರೀತಿ ಹಾಕ್ಕೋಬೇಕು. ಇನ್ನು ಇದರ ಫ್ಲೇವರ್ ಅಂತೂ ಸಕ್ಕತ್ತಾಗಿದೆ. ಫ್ರೆಂಡ್ಸ್, ಈಗ ಮೋಲ್ಡ್ಗೆ ಹಾಕಾಗಿದೆ. ಹೀಗಿದ್ದಕ್ಕೆ ಒಂದು ಕ್ಲೀನ್ ರ್ಯಾಪ್ ಕವರ್ನ ಹಾಕ್ಕೊಂಡ್ಬಿಡೋಣ. ಎಷ್ಟು ಈಸಿಯಾಗಿದೆ ಅಲ್ವಾ ಮಾಡೋದು. ಈ ಕ್ಲೀನ್ ರ್ಯಾಪ್ ಕವರ್ ಇಲ್ಲ ಅಂದರೆ ಹಾಗೆ ಇಡಬಹುದು. ಸೊ ಇದನ್ನು ಒಂದು 4 to 6 ಅವರ್ಸು ಫ್ರೀಝರ್ನಲ್ಲಿ ಇಡಬೇಕು. ಸೆಟ್ ಆದಮೇಲೆ ತಗೊಬರ್ತೀನಿ. ನಿಮ್ಗೊಂದು ವೇಳೆ ಟೈಮ್ ಇದ್ದರೆ ಓವರ್ ನೈಟ್ ಇಟ್ಬಿಡಿ. ಒಂದು 6 ಅವರ್ಸ್ ಆದಮೇಲೆ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ತಾ ಇದ್ದೀನಿ. ನೀವು ವೈಟ್ ಚಾಕ್ಲೇಟ್ ಬೇಕು ಅಂದರೂ ಕೂಡ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಸೆಟ್ ಆಗಿದೆ. ನೀವು ಇದೇ ಸೇಮ್ ಮೆಥಡ್ನ ಟೀ ಪೇಪರ್ ಕಪ್ನಲ್ಲಿ ಕೂಡ ಮಾಡ್ಬೋದು. ಈಗ ಇದ್ರ ಮೇಲಿರುವಂತಹ ಕವರ್ನ ತೆಗೆದುಬಿಡೋಣ. ಫ್ರೆಂಡ್ಸ್, ಈಗ ಮೋಲ್ಡಿಂದ ತೆಗೆಯೋಣ. ಇದು ಸಿಲಿಕಾನ್ ಮೋಲ್ಡ್ ಆಗಿರೋದ್ರಿಂದ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ. ಎಷ್ಟು ಸಕ್ಕತ್ತಾಗಿರಲ್ಲ. ಫ್ರೆಂಡ್ಸ್, ಇದನ್ನ ಹೀಗೆ ಸರ್ವ್ ಮಾಡ್ಬೋದು. ಇಲ್ಲ ನಮಗೆ ಹೊರಗಡೆ ಥರ ಫೀಲ್ ಬೇಕು ಅಂದರೆ ಈ ಥರ ಚಾಕ್ಲೇಟ್ನ ಡಬಲ್ ಬಾಯ್ಲಿಂಗ್ ಮೆಥಡ್ನಲ್ಲಿ ಮೆಲ್ಟ್ ಮಾಡಿಕೊಂಡು ಸೊ ಇದರಲ್ಲಿ ಡಿಪ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಜಸ್ಟ್ ಒಂದು ಲೇಯರ್ ಚಾಕ್ಲೇಟ್ನ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಇದ್ರ ಮೇಲೆ ಸ್ವಲ್ಪ ಗೋಡಂಬಿ ಅಥವಾ ಬಾದಾಮಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಈ ರೀತಿಯಾಗಿ ಉದುರಿಸ್ಕೋಬೋದು. ನಾನು ಎಲ್ಲವೂ ಚಾಕ್ಲೇಟ್ನಲ್ಲಿ ಡಿಪ್ ಮಾಡ್ತಾ ಇಲ್ಲ, 1-2 ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಮಕ್ಕಳಿಗೆ ಹಾಗೇ ಕೊಡ್ಬೋದು, ತುಂಬ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಜಸ್ಟ್ ಒಂದು 5 to 10 ಮಿನಿಟ್ಸ್ ಫ್ರೀಝರ್ನಲ್ಲಿ ಇಡಬೇಕು. ಫ್ರೆಂಡ್ಸ್, ಹಾಗೆ ನನಗೆ ಇನ್ನೊಂದು ಐಡಿಯಾ ಬಂತು ನೈಟ್. ಏನಪ್ಪ ಅಂದರೆ ಉಳಿದಿರುವಂತಹ ಸ್ಮೂದಿ ಅಥವಾ ಬ್ಯಾಟರ್ನ ಈ ಥರ ಲಾಲಿಪಾಪ್ ಮೋಲ್ಡ್ಗೆ ಹಾಕಿದ್ದೀನಿ. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತಲ್ಲ. ಈ ರೀತಿ ಲಾಲಿಪಾಪ್ನ ಮೋಲ್ಡಿಂದ ತೆಗೆದ್ಬಿಟ್ಟು ನೀವು ಇದನ್ನು ಒಂದು ಜಿಪ್ಲಾಕ್ ಕವರ್ನಲ್ಲಿ ಈ ರೀತಿ ಹಾಕಿಡ್ಬೋದು. 1 ವಾರ ಇಟ್ಕೊಂಡು ತಿನ್ಬಹುದು. ನೋಡಿ, ಈ ಥರ
ಒಂದ್ಸಲ ಮಾಡ್ಬಿಟ್ಟು ಜಿಪ್ಲೋ ಕವರ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕೋ ಆಗ ಮಕ್ಳಿಗೆ ಕೊಡ್ಬೋದು ಅಥವಾ ನಾವು ಕೂಡ ಸಿಹಿ ತಿನ್ಬೇಕು ಅಂದಾಗ ತಿನ್ಬೋದು. ಫ್ರೆಂಡ್ಸ್, ಇದು ನಮ್ ದೀರುಗೆ ತಗೋ ಹೆಂಗಿದೆ ಅಂತ ಹೇಳ್ಬೇಕು, ಓಕೆನಾ? ತಿನ್. ಸೊ ನೋಡಿ, ಸೆಟ್ ಆದ್ಮೇಲೆ ಈ ರೀತಿಯಾಗಿರುತ್ತೆ. ತಗೋ ಚಿನ್ನಿ ಮೈದೆ ತಗೋ. ನಮ್ಮ ಚಿನಿಮ ಇದು ಪೂರ್ತಿ ತಿನ್ನಲ್ಲ, ಸ್ವಲ್ಪ ತಿಂದ್ಬಿಟ್ಟು ವಾಪಸ್ ಕೊಟ್ಬಿಡ್ತಾಳೆ. ಚಾಕ್ಲೇಟ್ ಹೆವಿ ಇದೆಲ್ಲ. ನೋಡಿ ಎಷ್ಟು ಕ್ರೀಮಿಯಾಗಿ ಸಕ್ಕದಾಗಿದೆ ಅಂತ. ಸೊ ನ್ಯಾಚುರಲ್ ಸ್ವೀಟ್ ಇದಕ್ಕೆ, ಅಂದರೆ ಯಾವುದೇ ರೀತಿ ಸಕ್ಕರೆ ಏನೋ ಬಳಸಿಲ್ಲ. ಆರಾಮಾಗಿ ನಾವು ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ನೀ ಸ್ವಲ್ಪ ಟೇಸ್ಟ್ ಮಾಡ್ತೀಯಾ? ಇವನಿಗೆ ತೀರಾ ತಣ್ಣಗಿದ್ರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ನಾನಂತೂ ಮನೇಲಿ ಈ ರೀತಿ ಡಿಫ್ರೆಂಟ್ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮನೇಲಿ ಬಾಳೆಹಣ್ಣು ಇತ್ತು ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಹಾಗೆ ನನಗೆ ಈ ಲಾಲಿಪಾಪ್ ಐಡಿಯಾ ತುಂಬ ಇಷ್ಟ ಆಯಿತು. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸರಿನಾ? ಇವತ್ತಿನ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.